453 ಕೋಟಿ ಅಷ್ಟು ಬರೀ ಸರ್ 453 ಕೋಟಿ ಅಷ್ಟು ಇಲ್ಲಿನೇ PMKSY ಇದು ಖರ್ಗೆ ಸಾಹೇಬ್ರು ಪ್ರಪೋಸಲ್ ಮಾಡಿ ಅಪ್ರೂವ್ ಮಾಡಿಸಿದ್ರು. ಅವೆಲ್ಲ ಇಲ್ಲಿ ಕೆಲಸಗಳು ನಡೀತಾ ಇದೆ. ಇವತ್ತು ನಾನು ನೋಡಿ ಬಂದಿನಿ. ಈಗ ಮಾಧುಸ್ವಾಮಿ ಮಾಡಿರ್ತಕ್ಕಂಥ ಎಲ್ಲೆಲ್ಲಿ ಮಾಡಿದ್ರೆ ನೋಡಿ ಕೆಲಸ ಮಾಡದೆ ಬಿಲ್ ಎತ್ತಿದ್ವು ಏನಾದರೂ ನಮ್ಮ ಗಮನಕ್ಕೆ ಬಂದರೆ ಈಗಲೂ ನಾವು ಎಂಕ್ವೈರಿ ಮಾಡ್ತೀವಿ. ಒಂದು ಎರಡು ಅದು ಏನು ಮಾಡಿದವ್ರು ಮೇಜರ್ ತಪ್ಪೇನೆಂದರೆ ಬಜೆಟ್ನಲ್ಲಿ ಪ್ರಾವಿಷನ್ ಇಲ್ಲದೆ ಭಾಳಷ್ಟು ಕೆಲಸಗಳು ಮಾಡಬೇಕು. 12,696 ಕೋಟಿ 2023 ಮೇನಲ್ಲಿ ನಮಗೆ ಹ್ಯಾಂಡ್ ಓವರ್ ಮಾಡಿದಾಗ ನನ್ನ ಡಿಪಾರ್ಟ್ಮೆಂಟ್ ಇತ್ತು. ನನಗಿರೋದು 2,000 ಕೋಟಿ 12,696 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ಮಿನಿಸ್ಟ್ರು ಸ್ಯಾಂಕ್ಷನ್ ಮಾಡಿದರು, ಮುಖ್ಯಮಂತ್ರಿಗಳು ಸ್ಯಾಂಕ್ಷನ್ ಮಾಡಿದರು. ಹೀಗಾಗಿ ಬಜೆಟ್ನಲ್ಲಿ ಪ್ರಾವಿಷನ್ ಮಾಡಿಲ್ಲ. ಈ ರೀತಿಯಾಗಿ ಅವರು ಆಡಳಿತ ನಡೆಸ್ತಿರ್ತಕ್ಕಂಥದ್ದು. ಇವತ್ತು ನಾವು ಈ 2 ವರ್ಷದಿಂದ ನಮ್ಮ ಬಜೆಟ್ ದಾಟಿ ₹1 ನಾವು ಖರ್ಚು ಮಾಡಿಲ್ಲ. ನಮ್ಮ ಇಲಾಖೆ ಎಷ್ಟು ಕೊಟ್ಟಿದ್ರೆ ಆರ್ಥಿಕ ಇಲಾಖೆಯಿಂದ ಅಷ್ಟು ಮಾತ್ರ ನಾವು ಮಾಡಿದ್ವಿ ಇತಿಮಿತಿಯಲ್ಲಿ. ಅವ್ರಿಗೂ ನಮಗೂ ವ್ಯತ್ಯಾಸ ಇಷ್ಟೇ. ಅವ್ರಿಗೇನೆಂದರೆ ಈ ಸರ್ಕಾರ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ. ಕೇಂದ್ರ ಸರ್ಕಾರದಿಂದ ಏನು ಬರಬೇಕು ಅದು ತರಲಿಕ್ಕೆ ಅವ್ರಿಂದ ಆಗ್ತಾಯಿಲ್ಲ. ಅವ್ರ ವಿರುದ್ಧ ಮಾತ್ರ ಅವ್ರ ಹತ್ರಕ್ಕೆ ಹೋಗಿ ಕೇಳಕ್ಕೆ ತಯಾರಿಲ್ಲ. ಆ ಶಕ್ತಿ ಇಲ್ಲ. ಸುಮ್ಮನೆ ಬಜಾರದಲ್ಲಿ ತಿರುಗಾಡೋದು ಹೋಗೋದಷ್ಟೇ. ಒಬ್ಬ ಜನಪ್ರತಿನಿಧಿಗಳಾಗಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಏನು ಮಾತಾಡಬೇಕು, ಸಭ್ಯತೆ ಒಂದು ಜವಾಬ್ದಾರಿ ಇರ್ತದೆ, ಅಕೌಂಟಬಿಲಿಟಿ ಇರ್ತದೆ. ಅದನ್ನು ಮೀರಿ ಮಾತಾಡ್ತಾ ಇದ್ದಾರೆ ಅವರು. ಮತ್ತು ಜನರಿಗೆ ಏನಂದರೆ ದಾರಿ ತಪ್ಪಿಸೋದು. ಸೊ ಅದು ಸರಿಯಲ್ಲ ಅದು. ಯಾಕಂದರೆ ಒಂದು ಪ್ರಜಾಸ್ವಾಮ್ಯ ವ್ಯವಸ್ಥೆಯಲ್ಲಿ ಕರ್ನಾಟಕದಲ್ಲಿ ಮೊದಲಂದ್ರೂ ಎಂಥವ್ರು JH ಪಾಟೀಲ್ ಯಾವುದೇ ಪಕ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಾಜಪೇಯಿ ಅಂತವರೆಲ್ಲ ಇದ್ದರು ವಿರೋಧ ಪಕ್ಷದಲ್ಲಿ. ಇಂದಿರಾ ಗಾಂಧಿ 1971 ಬಾಂಗ್ಲಾದೇಶ ಮಾಡಿದರೆ ಎಲ್ಲರೂ ನಮಗೆ ಪಾರ್ಲಿಮೆಂಟ್ನಲ್ಲಿ ಗೌರವ ಕೊಟ್ಟು ಮಾತಾಡಿದರು. ಅವ್ರಿಗೂ ಗೌರವ ಸಿಗ್ತಿತ್ತು, ಇವ್ರಿಗೂ ಗೌರವ ಸಿಗ್ತು. ಈಗೇನು ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ನೆಹರು ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು ನೈತಿಕತೆ ಐತೆ ಇವ್ರಿಗೆ. 9 ವರ್ಷ ಜೈಲಿನಲ್ಲಿದ್ದರು ನೆಹರು ಅವರು. ಅತ್ಯಂತ ಶ್ರೀಮಂತರ ಫ್ಯಾಮಿಲಿ, ಎಲ್ಲವನ್ನೂ ಸ್ವಾತಂತ್ರ್ಯಕ್ಕಾಗಿ ಖರ್ಚು ಮಾಡಿರ್ತಕ್ಕಂಥ ಫ್ಯಾಮಿಲಿ. ಇಂದಿರಾ ಗಾಂಧಿ ಸತ್ತರು, ರಾಜೀವ್ ಗಾಂಧಿ ಸತ್ತರು ದೇಶಕ್ಕಾಗಿ. ಇವರೇನು ಸತ್ತರು? ಬ್ರಿಟಿಷರ ಪರವಾಗಿದ್ದಂಥವ್ರು, ಬ್ರಿಟಿಷರಿಗೆ ಹೇಳಿದಂದರೆ ದಾರಿಯಲ್ಲಿ ನಡ್ಕೊಂಡವರು. ಜೈಲಿಂದ ಬರಬೇಕಾದ್ರೆ ಲೆಟರ್ಗಳು ಬರ್ಕೊಟ್ಟರು ಇವರು ನಾಯಕರುಗಳೆಲ್ಲ. ಇವತ್ತು ಬಂದು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ ಇವರು. ನೈತಿಕತೆಯೇ ಇಲ್ಲ, ಅವ್ರಿಗೆ ಶಕ್ತಿ ಇಲ್ಲ. ಈ ಸರ್ಕಾರದಲ್ಲಿ ಯಾವುದೇ ತಪ್ಪಾಗ್ತಾ ಇಲ್ಲ. ಆಡಳಿತ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಏನು ಮಾತು ಕೊಟ್ಟೆ ಮಾತನಂತೆ ನಡೀತಾ ಇದ್ದೀವಿ. ಅವ್ರು ಮಾತು ಕೊಟ್ಟರು 7,500 ಕೊಡ್ತೇವೆ ಅಂತೇಳಿ ಮಹಾರಾಷ್ಟ್ರದಲ್ಲಿ. ಈಗ 1,500 ರೂಪಾಯಿ ಕೊಡ್ತಾ ಇದ್ದಾರೆ. ಡಿಲ್ಲಿಯಲ್ಲಿ ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇದ್ವಲ್ಲ, ನಾವು 2,000 ಹೇಳಿದ್ವಿ ಕೊಡ್ತಾಯಿದ್ವಿ. ದಿನ ಬಸ್ಗೆ 50 ಲಕ್ಷದಿಂದ 60 ಲಕ್ಷ ಮಂದಿ ತಿರುಗಾಡ್ತಾ ಇದ್ದಾರೆ. 200 ಯೂನಿಟ್ಸ್ ನಾವು ಕೊಡ್ತಾಯಿದ್ವಿ. ಯುವನಿಧಿ ಕೊಡ್ತಾಯಿದ್ವಿ, ಅಕ್ಕಿ ಕೊಡ್ತಾಯಿದ್ವಿ 10 ಕಿಲೋ. ಯಾವುದು ನಮ್ಮ 5,000 ಕೋಟಿ ಕೊಡ್ತಾ ಅಂತೇಳಿ ನಾವು ಕಲ್ಯಾಣ ಕರ್ನಾಟಕಕ್ಕೆ ಆಶ್ವಾಸನೆ ಕೊಟ್ವಿ. ಹೋದ ಸಲ ಕೊಟ್ವಿ, ಈ ಸಲ 5,000 ಕೋಟಿ ಕೊಟ್ವಿ. ಅವ್ರು ಯಾವ್ದು ಕೊಟ್ರ 317 ಕೊಡೋದಂದರೆ ಅವ್ರು ಮಾಡೋಕ್ಕಾಗೋದಿಲ್ಲ ಅಂತಂದರು. ಇದೇ ರೂಮ್ನಲ್ಲಿ ಕೇಳಿದ್ವಿ. ಅದಾನವ್ರು ಇಲ್ಲಿ ಬಂದರು ಆಕಾಶವಾಣಿ ಇದು ಮಾಡಲಿಕ್ಕೆ. ನಾನೇ HKDB ಚೇರ್ಮನ್ ಖರ್ಗೆ ಸಾಹೇಬರು, ಧರ್ಮಸಿಂಗ್ ಸಾಹೇಬರು, ಕಮರುಲ್ ಇಸ್ಲಾಂ, ಮಲಕ್ ರೆಡ್ಡಿ ಎಲ್ಲರೂ ಅಲ್ಲಿ ಕೂತು ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿ ಭೇಟಿಯಾಗಿ ಕೇಳ್ಕೊಂಡಿದ್ವಿ. ಆಗೋದಿಲ್ಲ ಅಂತಂದರೆ ಬಿಹಾರ್ನವ್ರು ಕೇಳ್ತಾರೆ, ಉತ್ತರ ಪ್ರದೇಶ ಕೇಳ್ತಾರೆ, ಎಲ್ಲರೂ ಕೇಳ್ತಿದ್ದಾರೆ. ಅದು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವ್ರು ಹೇಳ್ಬಿಟ್ರು. ಅಂಥದ್ದು UPA ಸರ್ಕಾರ ಬಂದ ಮೇಲೆ ವಿಶೇಷ ಸ್ಥಾನಮಾನ ಕೊಟ್ಟ ಮೇಲೆ ನಾವು 5,000 ಕೋಟಿ ಕೊಡ್ತಾಯಿದ್ವಿ, ಅಭಿವೃದ್ಧಿ ಮಾಡ್ತಾಯಿದ್ವಿ. ಅವ್ರು ಕೇಂದ್ರ ಸರ್ಕಾರ ಒಂದು 5 ರೂಪಾಯಿ ಕೊಡಿಸ್ಲಿ. ಇವರೆಲ್ಲ ಬೊಗಳವ್ರಿಗೆಲ್ಲ ರೋಡ್ ಮೇಲೆ ಬೊಗಳ್ತಾರಲ್ಲ, ಹೋಗಿ ಅಲ್ಲಿಂದ ಒಂದು 5 ರೂಪಾಯಿ ಕೊಡಿಸ್ಲಿ ಕೇಂದ್ರ ಸರ್ಕಾರ. ಆ ಏಮ್ಸ್ IIT ಕೇಳಿದ್ವಿ, ಈ ಭಾಗಕ್ಕೆ ಕೊಟ್ಟಿಲ್ಲ. ಏಮ್ಸ್ ಕೊಡ್ತಾವಂತೆ ಮಾತು ಕೊಟ್ಟರು. IIMS ಸಲ ಹೋರಾಟ ಮಾಡ್ತಾಯಿದ್ವಿ. ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳು ಹೇಳಿ ಬಂದರು. ನಾವೆಲ್ಲ ನಾನು ಶರಣ್ ಪ್ರಕಾಶ್ ಪಾಟೀಲು 4 ಬಾರಿಗೆ ಹೋಗಿ ಬಂದ್ವಿ. MP ಗಳೆಲ್ಲ ನಮ್ಮ ಪರವಾಗಿ ಬಂದರು. ಇವತ್ತಿಗೂ ಅದ್ರ ಬಗ್ಗೆ ಮಾತಾಡ್ತಾರೆ. ಆದ ಮಟ್ಟಿಗೆ ಪರ್ಮಿಷನ್ ಕೊಡೋದನ್ನು ಟ್ರಿಬ್ಯುನಲ್ ಕ್ಲಿಯರೆನ್ಸ್ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾಯಿಲ್ಲ. ಏನು ಹೇಳ್ತಾರೆ, ಏನು ಬೊಗಳ್ತಾರೆ ಅವರು? ಏನು ನೈತಿಕತೆ ಐತೆ ಅವ್ರ ಹತ್ರ? ನಮ್ಮ ಮಂತ್ರಿಗಳ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ನಮ್ಮ ಉಪಮುಖ್ಯಮಂತ್ರಿಗಳ ಬಗ್ಗೆ, ನಮ್ಮ ರಾಹುಲ್ ಗಾಂಧಿ ಅವರು ಲೋಕಸಭಾ ವಿರೋಧ ಪಕ್ಷ ನಾಯಕರು. ಅವರು ಖರ್ಗೆ ಸಾಹೇಬರು ರಾಜ್ಯಸಭಾ ವಿರೋಧ ಪಕ್ಷ ನಾಯಕರು. ಒಂದು ನ್ಯಾಷನಲ್ ಪಾರ್ಟಿಗೆ 140 ವರ್ಷ ಇತಿಹಾಸ ಇರ್ತಕ್ಕಂಥ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್. ಅವ್ರ ಬಗ್ಗೆ ಮಾತಾಡ್ತಾರೆ ಇವರು. ರೋಡ್ ಮೇಲೆ ತಿರುಗಾಡೋರು ಇವರೆಲ್ಲರೂ. ಇವ್ರಿಗೇನು ನೈತಿಕತೆ ಐತಿ? ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ತಿರುಗಾಡಿದ್ರು ಇವರು?